ಪಾಪಿ ಪಾಕ್ನ ಗುಂಡಿನ ದಾಳಿಗೆ ಆಂಧ್ರದ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ದಾಳಿಗೆ ಸೈನಿಕ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಎಷ್ಟು ಜನ ಯೋಧರು ಈಗ ಆಲ್ರೆಡಿ ಉಗ್ರರ ದಾಳಿಗೆ ತಮ್ಮ ಜೀವವನ್ನ ಕಳ್ಕೊಂಡಿರೋರು, ಅದು ಎಷ್ಟು ಜನ ಯೋಧರು. ಈಗ ಮತ್ತೊಮ್ಮೆ ಪಾಕ್ ಗುಂಡಿನ ದಾಳಿಗೆ ಆಂಧ್ರ ಮೂಲದ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ನಾಳೆ ಅವರ ಹುಟ್ಟೂರು ಸತ್ಯಸಾಯಿ ಜಿಲ್ಲೆಗೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ವೀರ ಯೋಧ ಮುರಳಿ ನಾಯಕ್ ಸ್ವಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಸತ್ಯಸಾಯಿ ಜಿಲ್ಲೆ ಗೋರಂಟ್ಲಾ ಮಂಡಲದಲ್ಲಿದೆ ಕಳ್ಳಿತಾಂಡ, ಅದು ಅವರ ಸ್ವಗ್ರಾಮ. ಸಾವಿನ ಸುದ್ದಿಯನ್ನು ಕೇಳಿ ಕುಟುಂಬ ಸದಸ್ಯರು ಭಾವುಕರಾಗಿದ್ದಾರೆ. ನಮಗೆ ಎಷ್ಟು ನೋವಾಗ್ತಾ ಇದೆ, ನಾವೇ ಎಷ್ಟು ಭಾವುಕರಾಗ್ತಾ ಇದ್ದೀವಿ ಅಂತ ಅಂದಾಗ ಅವರ ಕುಟುಂಬದವರ ಪರಿಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಿ. ವಿಜುವಲ್ ಅಲ್ಲ. పోరాడు ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಪಾಕ್ ಗುಂಡಿನ ದಾಳಿಗೆ ಆಂಧ್ರ ಮೂಲದ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ನಮ್ಮ ದೇಶ ಆಲ್ರೆಡಿ ಅದು ಎಷ್ಟೋ ವೀರ ಯೋಧರನ್ನ ಕಳ್ಕೊಂಡಿದೆ ಪಾಕಿಸ್ತಾನದ ನೀಚ ಬುದ್ಧಿಗೆ, ಉಗ್ರರ ದಾಳಿಗೆ. ಮತ್ತೊಮ್ಮೆ ಈಗ ನಡೆದಂತಹ ಗುಂಡಿನ ದಾಳಿಯಲ್ಲಿ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ, ಆಂಧ್ರ ಮೂಲದವರು. ರೂಪೇಶ್, ನಿಜ ಸಿಂಧೂರ, ಯಾಕಂತ ಹೇಳಿದ್ರೆ ಇಡೀ ದೇಶವೇ ಈಗ ಮರುಗುತ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕ್ ನಿಂದ ಅಪ್ರಚೋದಿತ ದಾಳಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲೂ ಕೂಡ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ವಿನಃ ಪಾಕಿಸ್ತಾನಕ್ಕೆ ಹಾನಿ ಮಾಡುವಂತ ಕೆಲಸ ಅಥವಾ ಪಾಕಿಸ್ತಾನಕ್ಕೆ ಸಿವಿಲಿಯನ್ಗೆ ಹಾನಿ ಮಾಡುವಂತ ಕೆಲಸವನ್ನು ಭಾರತ ಮಾಡ್ತಾ ಇಲ್ಲ. ಆದರೆ ಪಾಕಿಸ್ತಾನ ನಾಗರಿಕರನ್ನು ಅದೇ ರೀತಿಯಾಗಿ ಸೇನೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಹೀಗಾಗಿ ಈಗ ಆರ್ಟಿಲರಿ ಫೈರಿಂಗ್ ಮಾಡ್ತಾ ಇದೆ, ಅದೇ ರೀತಿ ಶೆಲ್ಲಿಂಗ್ ಗಳನ್ನ ನಿರಂತರವಾಗಿ ಮಾಡ್ತಾ ಇದೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯನ ನಿಯೋಜನೆ ಮಾಡ್ತಾ ಇರ್ತಕ್ಕಂತ ಮುರಳಿ ನಾಯಕ್ ಅವರು ಹುತಾತ್ಮರಾಗಿದ್ದಾರೆ. ಹೀಗಾಗಿ ಅವ್ರು ತಕ್ಷಣ ಗಾಯಗೊಂಡ ತಕ್ಷಣವಾಗಿ ಅವ್ರನ್ನ ಏರ್ ಲಿಫ್ಟ್ ಮಾಡುವಂತ ಪ್ರಯತ್ನವನ್ನ ಸೇನೆ ಮಾಡಿತು, ಆದ್ರೂ ಕೂಡ ಸಾಧ್ಯ ಆಗಿಲ್ಲ. ಸೇನಾ ಆಸ್ಪತ್ರೆ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ಹೀಗಾಗಿ ದೇಶಕ್ಕಾಗಿ ಮತ್ತೊಬ್ರು ಈಗ ಬಲಿಯಾಗಿದ್ದಾರೆ ಅಂತ ಹೇಳ್ಬಹುದಾಗಿದೆ. ಮೊದಲು ಸಿವಿಲಿಯನ್ ಗಳ ಮೇಲೆ ದಾಳಿ ಮಾಡ್ತಾ ಇತ್ತು, ಈಗ ಸೇನೆಗಳನ್ನೇ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿರೋದು ನಿಜಕ್ಕೂ ಕೂಡ ಆತಂಕಕಾರಿ. ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ನಾವೀಗ ಕೇಳ್ತಿರ್ತಕ್ಕಂಥ ಉಗ್ರರನ್ನ, ಯಾಕಂದ್ರೆ ಉಗ್ರ ನೆಲೆಗಳಿದೆ, ಉಗ್ರರನ್ನ ಮಟ್ಟ ಹಾಕೋಣ, ಉಗ್ರರನ್ನ ಮಟ್ಟ ಹಾಕಿ ಸಹಕರಿಸಬೇಕು ಅಂತೇಳಿ. ಆದ್ರೆ ಅವರು ಉಗ್ರರು ಪಾಕಿಸ್ತಾನ ಒಂದು ಭಾಗ ಅಂತೇಳಿ ಪರಿಗಣಿಸೋದು ಕಾಣ್ತಾ ಇದೆ. ಹೀಗಾಗಿ ಸೇನೆಯ ಮೇಲೇನೆ ಅವರು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಮುರಳಿ ನಾಯಕ್ ಅವರು ದೇಶಕ್ಕಾಗಿ ಹುತಾತ್ಮರಾಗಿರೋದ್ರಿಂದ ಆಂಧ್ರ ಪ್ರದೇಶ ಸೇರಿ ಇಡೀ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಅವರ ಪಾರ್ಥಿವ ಶರೀರ ನಾಳೆ ಅವರ ಹುಟ್ಟೂರಿಗೆ ಬರ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅವರ ಹುಟ್ಟೂರು ಸತ್ಯಸಾಯಿ ಜಿಲ್ಲೆಯ ಗೋರಂಟ್ಲಾ ಮಂಡಲದ ಕಳ್ಳಿತಾಂಡದವರು. ಹೀಗಾಗಿ ಅವರಿಗೆ ಸ್ವಗ್ರಾಮಕ್ಕೆ ನಾಳೆ ಮೃತದೇಹವನ್ನು ತೆಗೆದುಕೊಂಡು ಬರಲಾಗುತ್ತಾ ಇದೆ. ಹೀಗಾಗಿ ಎಲ್ಲರೂ ಕೂಡ, ಯಾಕಂದ್ರೆ ಆಂಧ್ರ ಪ್ರದೇಶದ ಸಿಎಂ ಸೇರಿ ಎಲ್ಲರೂ ಕೂಡ ಇವರ ಸಾವಿಗೆ ಒಂದು ಸಂತಾಪವನ್ನ ಕೋರಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.